ಹೇ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಎಸ್, ಇವತ್ತು ನಾವು ರಾಜಾಜಿನಗರಲ್ಲಿರುವಂಥ ಇಸ್ಕಾನ್ ಟೆಂಪಲ್ಗೆ ಬಂದಿದ್ದೀವಿ. ಸೊ ನಾವು ಟೆಂಪಲ್ಗೆ ಬರ್ತಿದ್ದಂಗೆ ಒಂದು ಬ್ಯೂಟಿಫುಲ್ ಆಗಿರೋ ರೈನ್ಬೋ ನಮ್ಮನ್ನ ವೆಲ್ಕಮ್ ಮಾಡ್ತಿತ್ತು ಅಂತಲೇ ಹೇಳ್ಬೋದು. ಸೊ ಜೊತೆಗೆ ಹಾಗೆ ನನ್ನ ಮಗನಿಗೂ ಕೂಡ ಅದನ್ನು ತೋರಿಸ್ಕೊಂಡು ಕರ್ಕೊಂಡು ಬರ್ತಾ ಇದ್ವಿ. ಬಟ್ ಅವ್ನು ಸ್ವಲ್ಪ ಮಲಗಿದ್ದವ್ನು ಹಂಗೆ ಎಬ್ಬರಿಸ್ಕೊಂಡು ಕರ್ಕೊಂಡು ಬಂದ್ವಿ. ಸೊ ಅವನು ಅಷ್ಟು ಕಂಫರ್ಟ್ ಫೀಲ್ ಮಾಡ್ತಾ ಇರಲಿಲ್ಲ. ದಟ್ಸ್ ಫೈನ್ ಅಂತ ಅಂದ್ಕೊಂಡು ನೆಕ್ಸ್ಟ್ ಇವಾಗ ಟೆಂಪಲ್ ಒಳಗಡೆ ಹೋಗ್ತಾ ಇದ್ದೀವಿ. ಬನ್ನಿ. ಸೊ ವಿಡಿಯೋನ ಪೂರ್ತಿ ನೋಡಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾನು ಆದಷ್ಟು ರಾ ಕ್ಲಿಪ್ಪಿಂಗ್ನ ಶೇರ್ ಮಾಡ್ತೀನಿ. ಲೈಕ್ ಅಲ್ಲೋಡ್ರಿ ರ್ಯಾಂಬೋ ನೋಡಲಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಅಲ್ಲೋಡಲಿ ಹಿಂದೆಗಡೆ ಅಲ್ಲಿ ಕಾಣಿಸ್ತೈತಾ ಕಲರು ನೋಡಲಿ ಕಾಣಿಸ್ತೈತಾ ಮಗನೇ ರ್ಯಾಂಬೋ? ಬಾ ಬನ್ರಿ. ನಾವು ಇವಾಗ ಇಸ್ಕಾನ್ಗೆ ಬಂದಿದ್ದೀವಿ. ಬಾ ಮಗ್ನೆ. ಯಾರು? ಅಜ್ಜಿನ. ಎಷ್ಟು ದಿನ ಆಯ್ತು ಬಂದು ನೀನು? ತುಂಬ ಲಾಂಗ್ ಟೈಮ್ ಅಲ್ಲ. ಅವಾಗ ಮದುವೆ ಆಗಕ್ಕೆ ಮುಂಚೆ ಬಂದಿದ್ದು. ಬಾ ದರ್ಶಿತ್ ಬಾ. ಬಾ ಹೇಳ್ತೀನಿ. ಏನು ನೀನೇನು ಮಾಡ್ತೀಯ ಫೋನ್ ಇಟ್ಕೊಂಡು? ಏನು ನೋಡ್ತೀಯ? ಹಾಂ, ಗೇಮ್ ಮಾಡಕ್ಕೆ ಬಂದಿದ್ಯಾ? ಬೇಡದಿಲ್ಲ ಕಡೆಮ್ಮ. ಆ್ಯಕ್ಚುಲಿ ಈ ಒಂದು ಪ್ಲೇಸ್ಗೆ ನಾನು ಮತ್ತು ಹಸ್ಬೆಂಡ್ ಒಂದು 6 ವರ್ಷದಿಂದ ಬಂದಿದ್ದು. ಸೊ ಫಸ್ಟ್ ಟೈಮ್ ನಮ್ಮ ಮಗನ ಜೊತೆ ಕೂಡ ಬರ್ತಾ ಇರೋದು. ಸೊ ಅದು ಇನ್ನೂ ಖುಷಿ ಇದೆ. ಸೊ ಸಮ್ಟೈಮ್ಸ್ ಈ ಥರ ನಮಗೆ ನಿಯರ್ ಇದ್ದು ಡೈಲಿ ಅದೇ ಒಂದು ಜಾಗದ ಮುಂದೆ ಓಡಾಡ್ತಿದ್ರು ಕೂಡ ನಮಗೆ ನೋಡೋಕ್ಕಾಗಿರಲ್ಲ, ಟೈಮ್ ಇರಲ್ಲ, ಏನೋ ಒಂದು ಆಗಿರುತ್ತೆ. ಸೊ ಅದಕ್ಕೆ ಎಲ್ಲದಕ್ಕೂ ಟೈಮ್ ಬರಬೇಕು ಅಂತ ಹೇಳ್ತಾರಲ್ಲ, ಹಾಗೆ ಈ ಸಲನೂ ಅಷ್ಟೇ ಊರಿಂದ ನನ್ನ ಹಸ್ಬೆಂಡ್ ಅವರ ಕಸಿನ್ ಬಂದಿದ್ರು. ಸೊ ಹಾಗಾಗಿ ಅವ್ರನ್ನ ಕರ್ಕೊಂಡು ಬರೋ ಒಂದು ನೆಪದಲ್ಲಿ ನಾವು ಕೂಡ ಟೆಂಪಲ್ಗೆ ಬರೋ ಥರ ಆಯಿತು. ಸೊ ನಮಗೆ ಒಂದು ಮೆಮೊರಿ ರೀಕಾಲ್ ಆಗ್ತಿತ್ತು. ಇಷ್ಟು ವರ್ಷದಿಂದ ಬಂದ್ವಲ್ಲ, ಅವಾಗಿನ ನಮ್ಮ ಮಗ ಇರಲಿಲ್ಲ ನಮ್ಮ ಜೊತೆ. ಸೊ ಆ ಟೈಮಲ್ಲಿ ನಾವಿಬ್ಬರೇ ಬಂದಿದ್ವಿ ಅಂತೆಲ್ಲ ಒಂದಷ್ಟು ನಾವು ಕೂಡ ಮೆಮೊರಿನ ರೀಕಾಲ್ ಮಾಡ್ತಿದ್ವಿ. ಸೊ ನೀವು ಹಾಗೇನಾ? ಯಾವುದಾದ್ರೂ ಪ್ಲೇಸ್ ನಿಮಗೆ ತುಂಬ ನಿಯರ್ ಇದ್ದರೂ ನೀವು ಹೋಗಿ ನೋಡಿರಲ್ಲ, ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿರ್ತೀನಿ. ಕಸ ಗುಡಿಸ್ಬಿಟ್ಟು ಕ್ಲೀನ್ ಮಾಡ್ಕೊಂಡ್ಬರ್ಬೇಕಾ? ಹಾಗೆ ನಮಗೆ ಕೂಡ ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ಹಾಗೆ ಬಂದರೆ ಇಲ್ಲಿ ಒಂದಷ್ಟು ಡೆಕೋರೇಟಿವ್ ಐಟಮ್ಸ್ ಎಲ್ಲ ಬೈ ಮಾಡೋರಿಗೆ, ಶಾಪಿಂಗ್ ಮಾಡೋರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಇದಂತೂ ಸ್ಟೋನ್ ಟ್ರೀ ಅಂತ ಏನೋ ಇತ್ತು, ಸಕ್ಕತ್ತಾಗಿತ್ತು. ಕಲರ್ಫುಲ್ಲಾಗಿ ಒಂದಷ್ಟು ಕಲರ್ಫುಲ್ ಸ್ಟೋನ್ಸಲ್ಲೆಲ್ಲ ಮಾಡಿದ್ರು, ಅದು ತುಂಬಾ ಚೆನ್ನಾಗಿತ್ತು. ಜೊತೆಗೆ ಒಂದಷ್ಟು ಕೃಷ್ಣ ರಿಲೇಟೆಡ್ ಸ್ಟ್ಯಾಚ್ಯೂಸ್ ಆಗಿರ್ಬೋದು, ಫೋಟೋಸು ಅದೆಲ್ಲ ಇಟ್ಟಿರ್ತಾರೆ. ಇಂಟ್ರೆಸ್ಟ್ ಇದ್ದರೆ ಯಾರಾದರೂ ಬೈ ಮಾಡ್ಬೋದು. ಸೊ ಜೊತೆಗೆ ಒಂದಷ್ಟು ಸ್ನ್ಯಾಕ್ಸು, ಸ್ವೀಟ್ಸು, ಡಿಫ್ರೆಂಟ್ ಟೈಪ್ ಆಫ್ ಸ್ವೀಟ್ಸ್ ಎಲ್ಲ ಇಟ್ಟಿರ್ತಾರೆ. ಸೊ ಸ್ವೀಟ್ಸ್ ಲವರ್ಸ್ ಎಲ್ಲ ಯಾರ್ಯಾರು ಇರ್ತಾರೆ ಚೆನ್ನಾಗಿ ಒಂದಷ್ಟು ಸ್ವೀಟ್ಸ್ನ ಬೈ ಮಾಡ್ಬೋದು ಇಲ್ಲಿ. ಸೊ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಹಾಗೆ ಪ್ರಸಾದ ಕೂಡ ಕೊಡ್ತಾಯಿದ್ರು. ಸೊ ಇಸ್ಕಾನ್ ಫೇಮಸ್ ಏನು ಖಾರ ಪೊಂಗಲ್ ಚೆನ್ನಾಗಿತ್ತು, ಟೇಸ್ಟಿಯಾಗಿ. ಸೊ ಇಸ್ಕಾನ್ ಟೆಂಪಲ್ದು
ಏನು ಖಾರ ಪೊಂಗಲ್ ಅಂದರೆ ಹೇಳಬೇಕಾ, ಸಖತ್ ಟೇಸ್ಟಿ ಆ್ಯಂಡ್ ಯಮ್ಮಿ ಆಗಿತ್ತು. ಸೊ ನೋಡಿ ಫೋನ್ ಬರೈತಾ ಅಲ್ಲೇ ಕಾರು ಅಲ್ಲೇ ಹಿಂಗೆ ಬಂದ್ಬಿಡಿ, ಹತ್ರ ಆಗುತ್ತೆ. ತಿನ್ಕೊಳ್ಳಿ ಎಷ್ಟು ಬೇಕಷ್ಟು. ಸಮಾಚಾರ. ಹಾಗೆ ನೋಡ್ತಾ ನೋಡ್ತಾ ಟೈಮ್ ಹೇಗೆ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಆಲ್ರೆಡಿ ಈವ್ನಿಂಗ್ ಆಗೋಯ್ತು. ಸೊ ಇದು ಒಂದು ಇಸ್ಕಾನ್ ಟೆಂಪಲ್ನ ಬ್ಯೂಟಿಫುಲ್ ಈವ್ನಿಂಗ್ ವೈಬ್ಸ್ ಅಂತಲೇ ಹೇಳ್ಬೋದು. ನಾವು ಅಷ್ಟೇ ತುಂಬಾ ಮಜಾ ಮಾಡಿದ್ವಿ, ಎಂಜಾಯ್ ಮಾಡಿದ್ವಿ. ಜೊತೆಗೆ ಒಂದಷ್ಟು ಮೆಮೊರೀಸ್ನ ಕೂಡ ರೀಕಾಲ್ ಮಾಡಿಕೊಂಡು ಒಂದು ಗುಡ್ ಡೇ ಸ್ಪೆಂಡೆಡ್ ಅಂತ ಅನಿಸುತ್ತೆ. ಸೊ ಇದು ಒಂದು ಪುಟಾಣಿ ವಿಡಿಯೋ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಬರಲಾ, ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಾಯ್ ಬಬ್ಲಿ. ಯಾರವನ ಏನಂತೆ? ಬಂದ್ರ ಅಪ್ಪ ಬಂದ್ರ ಅವ್ನಿಗೆಲ್ಲ ಅಪ್ಪನೇ.